ಹಲೋ ಫ್ರೆಂಡ್ಸ್, ಈಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಕೇಕ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇನ್ನೇನು ಕ್ರಿಸ್ಮಸ್ ನ್ಯೂ ಇಯರ್ ಹತ್ತಿರ ಬಂತಲ್ಲ, ಈ ಥರ ಈಸಿಯಾಗಿ ಸಿಂಪಲ್ಲಾಗಿ ಮನ್ಯಾಗನ ಕೇಕ್ನ ರೆಡಿ ಮಾಡ್ಕೋಬೋದು. ಇಲ್ಲೇ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ಪಷ್ಟು ಎಣ್ಣೆ ಮತ್ತು ಅದರ ಅರ್ಧದಷ್ಟು ತುಪ್ಪ ಹಾಕ್ಕೊಂಡೀನಿ. ನೀವು ಪೂರ್ತಿ ತುಪ್ಪನೂ ಹಾಕ್ಕೋಬೋದು. ಆಮೇಲೆ 1 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡೀನಿ. ಎಣ್ಣೆ, ತುಪ್ಪ ಮತ್ತು ಸಕ್ಕರೆ ಪುಡಿ ಕರೆಕ್ಟಾಗಿ ಮಿಕ್ಸ್ ಆಗೋ ಮಟ್ಟ ಈ ರೀತಿ ಚಲೋ ತಂಗಿ ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 2/3 ಕಪ್ಪಷ್ಟು ಹಾಲು ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು, ಸಕ್ಕರೆ, ಮೊಸರು ಕರೆಕ್ಟಾಗಿ ಮಿಕ್ಸ್ ಆಗೋ ಮಟ್ಟ ಈ ರೀತಿ ಚಲೋ ತಂಗಿ ಒಂದು ಬೀಟರ್ಲೆ ಬೀಟ್ ಮಾಡಿಕೊಂಡ್ರು ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ. ಇದು ಮಿಕ್ಸ್ ಆದಂಗೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ತೈತಿ, ಶೈನಿಂಗ್ ಬರ್ತೈತಿ. ಅಲ್ಲಿ ಮಟ್ಟ ಇದನ್ನ ಈ ರೀತಿ ಹಿಂಗಾಗೋ ಮಟ್ಟ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಆಮೇಲೆ ಒಂದು ಸಾಂಗಿ ಇಟ್ಟು ಅದಕ್ಕೆ 1 ಕಪ್ಪಷ್ಟು ಮೈದಾ, ಅಳತೆಗೆ ನೀವು ಯಾವುದು ಲೋಟ ಬಟ್ಲ ಏನಾದರೂ ತೊಗೋಬೋದು. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಇದನ್ನ ಚಲೋ ತಂಗಿ ಈ ರೀತಿ ಸಾಣಿಸ್ಕೋಬೇಕು. ಏನಾರು ಗಂಟದು ಇತ್ತಂದ್ರೆ ತೆಗೆದು. ಇಲ್ಲಿ ನಾನು ಕಸ್ಟರ್ಡ್ ಫ್ಲೇವರ್ದ ಕೇಕ್ ಮಾಡಾಕತ್ತೇನೆ. ಅದ್ರ ಬದಲು ನೀವು ಕೋಕೋ ಪೌಡ್ರನ್ನು ಹಾಕೋಬೋದು, ಇಲ್ಲಾಂದರೆ ವೆನಿಲಾ ಎಸೆನ್ಸು ಹಾಕೋಬೋದು ಫ್ಲೇವರಿಗೆ. ನಾನಿಲ್ಲಿ ಕಸ್ಟರ್ಡ್ ಫ್ಲೇವರ್ದ ಕೇಕ್ ಮಾಡಾಕತ್ತೇನೆ, ಹೀಗಾಗಿ ನಾನು ಕಸ್ಟರ್ಡ್ ಪೌಡ್ರ್ ಹಾಕೊಂಡೇನೆ. ಇದೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಮೇಲೆ ಈ ರೀತಿ ಸಾವಕಾಶ ಇದನ್ನು ಕೇಕ್ ಬ್ಯಾಟರ್ ಮಿಕ್ಸ್ ಮಾಡಬೇಕು. ಭಾಳ ಫೋರ್ಸ್ ಆಗಿ ಅಥವಾ ಸ್ಪೀಡಾಗಿ ಮಿಕ್ಸ್ ಮಾಡಬಾರ್ದು, ಸ್ಲೋ ಆಗಿ ಈ ರೀತಿ ಮಿಕ್ಸ್ ಮಾಡಿ. ನಾನಿಲ್ಲಿ ಒಂದು ಸ್ವಲ್ಪ ಚೊಕೋ ಚಿಪ್ಸ್ ಇತ್ತು, ಅದನ್ನು ಹಾಕಕತ್ತೇನೆ. ಇದ್ರ ಬದಲು ನೀವು ಡ್ರೈ ಫ್ರೂಟ್ಸ್ ಇತ್ತಂದ್ರೆ ಅದನ್ನು ಹಾಕೋಬೋದು. ಮಿಕ್ಸ್ ಮಾಡಿ ನಾನಿಲ್ಲಿ ಮೊದಲೇ ಕೇಕ್ ಮೋಲ್ಡ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟರ್ ಪೇಪರ್ ಹಾಕಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಈಗ ಬ್ಯಾಟರ್ನ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಇದನ್ನು ಒಂದು 10 ಸೆಕೆಂಡ್ ಟ್ಯಾಪ್ ಮಾಡಬೇಕಂದ್ರೆ ಏರ್ ಬಬಲ್ಸ್ ಇತ್ತಂದ್ರೆ ರಿಲೀಸ್ ಆದರೆ ಕೇಕ್ ಕರೆಕ್ಟಾಗಿ ಬೇಕಾಗ್ತೈತಿ ಅಂತ. ಆಮೇಲೆ ನಾನಿಲ್ಲಿ ಮೊದಲು ಕಡಾಯಿನ ಪ್ರೀ ಹೀಟ್ ಮಾಡೋಕ್ಕಿಟ್ಟಿದ್ದೆ. ಈ ಕೇಕ್ ಮೋಲ್ಡ್ ಅದ್ರಾಗಿಟ್ಟು ಮುಚ್ಚಿ ಏಕ್ದಮ್ ಲೋ ಫ್ಲೇಮ್ನಾಗ 35 to 40 ಮಿನಿಟ್ಸ್ ಇದನ್ನ ಬೇಕ್ ಮಾಡಬೇಕು. ಇನ್ನು 40 ನಿಮಿಷ ಆದಮೇಲೆ ಈಗ ನೋಡಕತ್ತೇನೆ, ಟೂತ್ಪಿಕ್ ಕ್ಲಿಯರಾಗಿ ಬಂತಪ್ಪ ಅಂತಂದರೆ ಏನು ಅಂಟ್ಕೊಳ್ದಂಗೆ ಕೇಕ್ ಕರೆಕ್ಟಾಗಿ ಬೇಕಾಗೈತಿ ಅಂತ ಅರ್ಥ. ಈಗ ಇದನ್ನು ತೆಗೆದು ಸೈಡ್ಗಿಟ್ಟು ಇದು ಮೇಲೆ ಈ ಥರ ಕಟ್ಟಾದಂಗೆ ಆಗೈತಲ್ಲ, ಅಂದರೆ ಇದು ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಡ್ತೇನೆ. ಅಂದರೆ ಬಟ್ಟೆ ಮುಚ್ಚೋದ್ರಿಂದ ಮೇಲಿಂದ ಕೇಕ್ ಮೇಲಿನ ಸರ್ಫೇಸ್ ಅದ ಡ್ರೈ ಆಗಬಾರ್ದು ಅನ್ನೋದಕ್ಕೆ. ಇದಕ್ಕೆ ತಣ್ಣಗಾಗೈತಿ. ಇದನ್ನು ಸ್ವಲ್ಪ ಹಿಂಗೆ ಚಾಕುಲೆ ಸೈಡ್ಸ್ ಎಲ್ಲ ಲೂಸ್ ಮಾಡಿಕೊಂಡು ಈಸಿಯಾಗಿ ಡಿಮೋಲ್ಡ್ ಮಾಡಬೇಕು. ಇದನ್ನು ನೋಡ್ರಿ ಈಸಿಯಾಗಿ ಬರ್ತೈತಿ. ನೋಡ್ರಿ ಇದು ಕಲರ್ ನೋಡಿದರೆ ಗೊತ್ತಾಗ್ತೈತಿ ಕೇಕ್ ಎಷ್ಟು ಪರ್ಫೆಕ್ಟಾಗಿ ಆಗೈತಿ ಅಂತ. ನಾನಿಲ್ಲಿ ಕಸ್ಟರ್ಡ್ ಪೌಡ್ರದ್ದು ಹಾಕಿ ಮಾಡಿರೋದ್ರಿಂದ ಈ ಥರ ಕಲರ್ ಬಂದೈತೆ. ಮೇಲೆ ನಾವು ಕೋಕೋ ಪೌಡ್ರ್ ಹಾಕಿದ್ರೆ ಮೇಲೆ ಬ್ರೌನ್ ಕಲರ್ ಆಗ್ತೈತಿ ಅಷ್ಟೆ. ಮಸ್ತ್ ಸ್ಪಾಂಜಿ ಸಾಫ್ಟಾಗಿ ಈ ಥರ ಈಸಿಯಾಗಿನ ಮನ್ಯಾಗ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ಕೋಬೋದು. ಈಗ ನಾನು ನಿಮ್ಮ ಪೀಸ್ನಾಗೂ ಕಟ್ ಮಾಡಿ ತೋರಿಸ್ತೇನೆ. ಅಂದರೆ ಒಳಗೆ ಮಟನೂ ಕರೆಕ್ಟಾಗಿ ಕೇಕ್ ಬಂದೈತಿ. ನಾನಿಲ್ಲೇ ಸಕ್ಕರೆ ಮೈದಾ ಉಪಯೋಗಿಸೇನಲ್ಲ, ಅದ್ರ ಬದಲು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಸೇಮ್ ಇದೇ ಥರನ ಕೇಕ್ ಮಾಡ್ಬೋದು. ಈ ಥರ ಪೀಸ್ನಾಗ ಕಟ್ ಮಾಡಿ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ನಾಗೂ ಇಟ್ಟು ಕಳಿಸ್ಬೋದು, ಅಥವಾ ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೂ ಈ ಥರ ಈಸಿಯಾಗಿ ಮನ್ಯಾಗನೇ ನಾವು ಕೇಕ್ ಮಾಡಿ ಕೊಡ್ಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ, ಮತ್ತು ಮಾಡೋದಂತೂ ಭಾಳ ಸಿಂಪಲ್ ಐತಿ. ಈ ಸಿಂಪಲ್ ಆಗಿರೋ ಕೇಕ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡೀನಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.